ಇವತ್ತು ಅನ್ಯ ಮತಸ್ಥರು ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಒಂದು ಅನ್ಯ ಕೋಮಿಗೆ ಸಂಬಂಧಪಟ್ಟಿರುವಂತ ಒಬ್ಬ ನಾನು ನೇರವಾಗಿ ಹೇಳ್ಬೇಕಂದ್ರೆ ಒಬ್ಬ ಮುಸ್ಲಿಂ ಯುವಕ ಸಮೀರ್ ಅಂತ ಹೇಳಿ ಇವತ್ತು ಅವನು ಒಂದು ಗೊಂದಲ ಸೃಷ್ಟಿ ಮಾಡಿರುವಂತ ಒಂದು ವಿಚಾರ. ಅದಕ್ಕಿಂತ ಬೇರೆ ಬೇರೆ ಕೆಲವೊಬ್ಬರೆಲ್ಲರೂ ಕೂಡ ಜೊತೆಗೂಡಿ ಇವತ್ತು ಏನು ಆ ಒಂದು ಮುಸ್ಕುದಾರಿ ಅಂತ ಹೇಳಿ ಒಂದು ನಾಟಕ ಶುರು ಮಾಡಿ ಎಷ್ಟು ಗುಂಡಿಗಳು ತೋಡಿದ್ರು ಕೂಡ ಅಲ್ಲಿ ಎಲ್ಲೂ ಕೂಡ ಏನೂ ಸಿಗದೇ ಇರುವಂತ ಒಂದು ಸ್ಥಿತಿ. ಮತ್ತು ಆ ಬಾಹುಬಲಿ ಬಿಟ್ಟದ ತಪ್ಪಲಿಗೆ ಇವತ್ತು ಇವ್ರೇನ್ ಕೈ ಹಾಕಿದಾರಲ್ಲ, ಈ ಸರ್ಕಾರ 100ಕ್ಕೆ 100 ಆ ಧರ್ಮಸ್ಥಳ ಮಂಜುನಾಥನ ಒಂದು ಶಾಪದಿಂದ ಸರ್ವನಾಶ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂತಂದ್ರೆ ಇಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಅಂತಂದ್ರೆ ನಾವೆಲ್ಲರೂ ಕೂಡ ತಂದೆ ತಾಯಿಂದ್ರೆಲ್ಲರೂ ಕೂಡ ಚಿಕ್ಕ ಮಕ್ಕಳಿದ್ದಾಗ್ಲಿಂದ ಕೂಡ ನಾವೆಲ್ಲರೂ ಕೂಡ ನಾವು ಒಂದು ದೈವ, ಒಂದು ಧರ್ಮ ಮತ್ತು ಒಂದು ಮಾತು. ಇವತ್ತು ಯಾವುದೇ ಆಣೆ ಪ್ರಮಾಣಗಳು ಮಾಡ್ಬೇಕಂದ್ರೂ ಕೂಡ ಸುಲಭವಾಗಿ ಯಾವ ದೇವರ ಮೇಲೆ ಬೇಕಾದ್ರೂ ಕೂಡ ತಂದೆ ತಾಯಿಗಳ ಮೇಲೆ ಕೂಡ ಆಣೆ ಮಾಡೋದಕ್ಕೆ ಕೆಲವೊಂದು ಜನ ಹಿಂದೆ ಸರಿಯಲ್ಲ. ಆದ್ರೆ ಇವತ್ತು ಆ ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಇಡ್ಬೇಕು ಅಂತಂದ್ರೆ ಹಿಂದೆ ಇಟ್ಟಾಗ್ತಾರೆ. ಅಂದ್ರೆ ಆ ಸತ್ಯ ಧರ್ಮ ಅಲ್ಲಿ ಇರೋ ಕಾರಣನೇ ಇವತ್ತು ಆ ಒಂದು ಅಪಾರ ನಂಬಿಕೆ ಭಗವಂತನ ಮೇಲೆ ಇರೋ ಕಾರಣ ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವಾಲಯಗಳ ಮೇಲೆ ಒಂದು ಗೂಬೆ ಕೂರಿಸಿ ಒಂದು ಅಪಪ್ರಚಾರ ಮಾಡಬೇಕು ಅಂತ ಹೇಳಿ ಯಾವ ರೀತಿ ತಿರುಪತಿ ಅಥವಾ ಶಬರಿಮಲೆಯಿಂದ ಹಿಡಿದು ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ. ಅವ್ರೆಲ್ರಿಗೂ ಕೂಡ ಧರ್ಮಸ್ಥಳ ಮಂಜುನಾಥನ ಶಾಪ ತಟ್ಟುತ್ತೆ. ಮತ್ತು ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ಬಹಳ ಸುನಾಯಾಸವಾಗಿ ಆ ಅಪವಾದ ಧರ್ಮಸ್ಥಳದ ಮೇಲೆಯಿಂದ ತಪ್ಪಿಸೋದಿಕ್ಕೆ ಇವತ್ತು ನಾವು SIT ರಚನೆ ಮಾಡಿದೀವಿ ಅಂತ ಹೇಳಿ ಅವ್ರೇನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಗೃಹ ಮಂತ್ರಿಗಳು ಹೋಗ್ತಾ ಇದ್ದಾರೆ. ಅದು ಕೂಡ ತುಂಬಾ ಒಂದು ಅರ್ಥಹೀನ ಹೇಳಿಕೆ ಅಂತ ನಾನು ಹೇಳ್ತೀನಿ. ಈಗಲಾದ್ರೂ ಕೂಡ ಟೈಮ್ ಇರಲಿಲ್ಲ, ತಕ್ಷಣ SITನ ಬಂದ್ ಮಾಡಿ ಆಗಿರುವಂತ ತಪ್ಪಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳ ಸಮೇತ ಹೋಗಿ ಆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ತಲೆ ಬಾಗಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತಂದೆ ಮಂಜುನಾಥ ನಾವು ತಪ್ಪೆಸಗಿದ್ದೀವಿ ಅಂತೇಳಿ ಏನಾದ್ರು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಈ ಸರ್ಕಾರದ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸಗಳಾಗೋದಕ್ಕೆ ಆಗುತ್ತೆ ಆಗಿದೆ. ಇಲ್ಲದೆ ಹೋದ್ರೆ ಸರ್ಕಾರ ಆ ಶಾಪದಲ್ಲೇ ಇವತ್ತು ಅವರು ಹೊಡ್ಕೊಂಡು ಹೋಗ್ತಾರೆ. ಒಂದು ದೈವದ ಮೇಲೆ ಅಪಾರವಾದ ನಂಬಿಕೆ ಇದೆ. ನಾನು ರಾಜಕೀಯ ಬದಿಗಿಟ್ರೆ ನಾವು DK ಶಿವಕುಮಾರ್ ಅವರಿಗೆ ನಮ್ಮ ಹಿಂದೂ ಧರ್ಮದ ಮೇಲೆ ಮತ್ತು ನಮ್ಮ ದೈವಗಳ ಮೇಲೆ ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥನ ಒಂದು ವಿಷಯದಲ್ಲಿ ಆಗ್ಬೇಕು ಅವ್ರಿಗೆ ನಂಬಿಕೆ ಮತ್ತು ಒಂದು ವಿಶ್ವಾಸ ಇದೆ. ಹಾಗಾಗಿ ಅವರು ಕೂಡ ಬಹಳ ನೊಂದ್ಕೊಂಡೇ ನಿನ್ನೆ ಅಸೆಂಬ್ಲಿಯಲ್ಲಿ ಕೂಡ ಅವ್ರು ಮಾತಾಡ್ತಾ ಇದ್ರು. ಹಾಗಾಗಿ ನನಗನ್ಸೋ ಮಟ್ಟಿಗೆ ಸರ್ಕಾರ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿರೋ ಸಂದರ್ಭದಲ್ಲಿ ಭಗವಂತನ ಮುಂದೆ ಹೋಗಿ ನಾವು ಮೊಣಗಾಲ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ ಮಂಜುನಾಥ ನಾವು ಈ ತಪ್ಪೆಸಗಿದ್ದೀವಿ, ನಾವು ಇನ್ ಮುಂದೆ ಈ ರಾಜ್ಯಕ್ಕೆ ನಿನ್ನ ಆಶೀರ್ವಾದ ಇರ್ಲಿ, ಸರ್ಕಾರಕ್ಕೂ ಆಶೀರ್ವಾದ ಇರ್ಲಿ, ಜನರಿಗೆ ಒಳ್ಳೆ ಕೆಲಸ ಮಾಡೋದಕ್ಕಂತ ಹೇಳಿ ಅವ್ರು ಏನಾದ್ರು ಬೇಡ್ಕೊಂಡ್ರೆ ಆ ಭಗವಂತನ ಕೃಪೆ ಇವ್ರ ಮೇಲೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಆ ಮಂಜುನಾಥನ ಶಾಪನೆ ಇವ್ರನ್ನ ಸರ್ಕಾರದ ಬುಡಕ್ಕೆ ಬರುತ್ತೆ ಅಂತ ನಾನು ಹೇಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.